ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗೆ ತುಂಬಾ ಸಂತೋಷ ಆಗ್ತಿದೆ. ನೀನ್ ಶಾಸ್ತ್ರ ಮಾಡೋದಕ್ಕಾಗಿ ನನ್ನ ಮಾತನ್ನ ಒಪ್ಕೊಂಡಿದ್ದಕ್ಕೆ. ನಾನು ಒಪ್ಕೋತಿರ್ಲಿಲ್ಲ, ಆದರೆ ಚಿಕ್ಕಮ್ಮನೂ ಹೇಳಿದ್ರಲ್ವಾ, ನಾನು ಈ ಮನೆ ಮಗ, ನನ್ನ ಪರಿವಾರ ನಾಚಿಕೆಯಿಂದ ತಲೆ ತಗ್ಸೋದು ನನಗಿಷ್ಟ ಇಲ್ಲ. ಈಶ್ವರ ನಿನ್ಗೆ ಪ್ರಪಂಚದ ಎಲ್ಲ ಸಂತೋಷನೂ ಕೊಡ್ಲಿ. ನಡಿ, ಶಾಸ್ತ್ರನ ಪೂರ್ಣ ಮಾಡೋಣ. ಅಮ್ಮ, ಪಾಪ ಗಗನ್ ಶಾಸ್ತ್ರಗಳಿಂದ ತಪ್ಪಿಸ್ಕೊಳ್ತಾ ಇದ್ದ. ನಿಮ್ಮಿಂದಾಗಿ ಸಿಕ್ಕಾಕೊಂಡ್ಬಿಟ್ಟ. ನಿನ್ನಿಂದ 1000 ಪಾಲು ಒಳ್ಳೆಯವನು ಗಗನ್ ಕುಮಾರ. ತನ್ನ ಪರಿವಾರದ ಮಾನ ಮರ್ಯಾದೆಗೋಸ್ಕರ ತನ್ನ ಆಸೆಗಳನ್ನ, ತನ್ನ ಕೋಪವನ್ನ ಬಿಟ್ಬಿಟ್ಟ. ಬಹುಶಃ ನಿನ್ನ ಪರವಾಗಿ ದೇವರು ನನಗೆ ಇವನನ್ನೇ ಕರುಣಿಸ್ಬೇಕಾಗಿತ್ತು. ಇದಕ್ಕಿದ್ದಾಗೆ ಏನಾಯ್ತು? ಗಗನ್ ಅವರು ಈ ಎಲ್ಲ ಸಂಪ್ರದಾಯಕ್ಕೂ ಒಪ್ಕೊಂಡಿದ್ದಾರೆ. ಹೋಗು, ಇದನ್ನ ಎಲ್ಲಿಂದ ತಗೊಂಡ್ ಬಂದಿದ್ಯೋ ಅಲ್ಲಿಗೆ ತಗೊಂಡೋಗಿ ಇಟ್ಬಿಡು. ಆದ್ರೆ ಹುಷಾರು, ನಿನ್ ಕೈ ಮೇಲೆ ಬೀಳಿಸ್ಕೋಬೇಡ. ಗೊತ್ತಿರ್ಲಿ, ಕೋತಿ ತರ ಮೈಯೆಲ್ಲ ಕೆರ್ಕೊಂಡು ಈ ಕಡೆ ಆ ಕಡೆ ಕುಣಿತಿರ್ತೀಯ. ಎಲ್ರೂ ಅರಿಶಿಣದ ಶಾಸ್ತ್ರನ ಶುರು ಮಾಡಿ. ಬನ್ನಿ. ಸರೋಜ ಸೊಸೆ, ನೀನು ಗಗನ್ನ ನಿನ್ ಮಗ ಅಂದ್ಕೋತೀಯಲ್ವಾ? ನೀನ್ ಶಾಸ್ತ್ರ ಮಾಡೋದಿಲ್ವಾ? ನಡಿ. ನೀವ್ ಯಾಕೆ ಹುಡ್ಗಂಗೆ ಅರಿಶಿನ ಹಚ್ತಾ ಇಲ್ಲ? ನಾನು ಚೆನ್ನಾಗಿದ್ದೀನಿ, ಆಮೇಲೆ ಹಚ್ತೀನಿ. ಓ ಗಾಡ್, ಆಮೇಲೆ ಯಾಕೆ? ಈಗಲೇ ಹಚ್ಚಿ, ನಾನು ನಿಮ್ ಫೋಟೋ ಕ್ಲಿಕ್ ಮಾಡ್ತೀನಿ. ಕಮ್ ನೋ ಕಮ್. ನಾನು ಹೇಳಿದ್ನಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ನಾನು ಆಮೇಲೆ ಹಚ್ತೀನಿ. ಯಾಕೆ ನಂಗೆ ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ದೀರಾ ನೀವು? ಕೋಪಿಸ್ಕೊಂಡ್ಲು. ಇವಾಗ ಆಗತ್ತೆ ಡ್ರಾಮಾ. ಆರ್ ಯು ಆಲ್ ರೈಟ್? ಏನಿದೆಲ್ಲ? ನನ್ನ ಹೆಂಡತಿಗೆ ಇನ್ಸಲ್ಟ್ ಮಾಡ್ತಿರೋದು ಯಾರು ಗಗನ್? ಅಂಕಿತ್, ಇವಳು ನನ್ನ ಸ್ನೇಹಿತನ ಮಗಳು. ಮದುವೆ ಅಟೆಂಡ್ ಮಾಡೋದಕ್ಕೆ ಬಂದಿದ್ದಾಳೆ. ಇವಳು ಗಗನ್ಗೆ ಅರ್ಶನ ಹಚ್ಚೋದಕ್ಕಾಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಅದೇನಂತಂದ್ರೆ ಹುಡುಗನ್ಗೆ ಯಾವುದೇ ರೀತಿ ಸಂಬಂಧ ಇಲ್ದವರು
ಅರ್ಶನವನ್ನ ಹಚ್ಚೋ ಹಾಗಿಲ್ಲ. ಇದ್ ನನಗ್ ಗೊತ್ತಿರ್ಲಿಲ್ಲ. ಬೇಗ ಬನ್ನಿ, ಬೇಗ ಬನ್ನಿ. ಎಲ್ಲರಿಗಿನ್ನ ಮುಂಚೆ ಅಕ್ಕಂಗೆ ನಾನು ಹಚ್ತೀನಿ. ಸೋನು ಬಿಡು ಅದನ್ನ. ದೇವರ ದಯೆಯಿಂದ ಏನೂ ಆಗಿಲ್ಲ, ಹಾಗೆ ಇದೆ. ಅಯ್ಯೋ ನಿರ್ಮಲಾ, ಯಾಕೆ ಬೇಜಾರಾಗಿದ್ಯಾ? ಅಮ್ಮ ಅವ್ರ ಮನೆಯಿಂದ ಬಂದಿರೋ ಈ ಅರ್ಶನಕ್ಕೆ ಏನೂ ಆಗಿಲ್ಲ. ಅಲ್ಲಿ ಕೆಳಗ್ ಚೆಲ್ತಾ ಇರೋದು ನಮ್ಮನೆ ಅರ್ಶನ ಅದು. ಅಣ್ಣ, ಆದ್ರೆ ಅಪಶಕನ ಆಗೋಯ್ತಲ್ಲ. ಯಾವ ಅಪಶಕ್ನಾನೂ ಆಗಿಲ್ಲ. ಮಾ, ಇಲ್ ನೋಡು. ಮತ್ತೆ ರಾಣಿ ಮೇಲೆ ಅರ್ಶನ ಬಿತ್ತಲ್ಲ, ಅದ್ಯಾವ ಅರ್ಶನ ಬಿತ್ತು? ಅಯ್ಯೋ, ಅದು ನಾನೇ ರಾಣಿ ಹತ್ರ ಹೇಳಿದ್ದೆ ಇನ್ನೊಂದು ಅರ್ಶನದ ಬೋಲ್ ರೆಡಿ ಮಾಡು ಅಂತ. ಕಡಿಮೆ ಆಗ್ಬಾರ್ದು ಅಲ್ವಾ? ನಾನ್ ನಿನ್ ಹತ್ರ ಹೇಳಲಿಲ್ಲ, ಯಾಕಂದ್ರೆ ನನಗ್ ಗೊತ್ತಿತ್ತು, ಇಲ್ಲಾಂದ್ರೆ ನೀನ್ ಮತ್ತೆ ಅರ್ಶನ ಕುಟ್ಟಕ್ ಶುರು ಮಾಡ್ತಿದ್ದೆ, ಮತ್ತೆ ನಿನಗ್ ಸೊಂಟ ನೋವಾಗ್ತಿತ್ತು. ನಾನು ನಿನ್ನನ್ನ ಕಳಿಸ್ಕೊಡೋ ಸಮಯದಲ್ಲಿ ನಿನ್ನಿಂದ ದೂರ ಆಗೋ ಅಳುನ್ ಸಹಿಸ್ಕೋತೀನಿ, ಆದ್ರೆ ನಿನ್ ನೋವನ್ನಂತೂ ಸಹಿಸಲ್ಲ. ನಿನ್ ಮದ್ವೆ ಆದ್ಮೇಲೆ ಯಾರ್ ನನ್ ಬಗ್ಗೆ ಇಷ್ಟು ಕಾಳಜಿ ಮಾಡ್ತಾರೆ? ನಾನು ಹೇಳಿದ್ನಲ್ಲ ಅಮ್ಮವ್ರೆ, ಸಮಾಧಾನ ಮಾಡ್ಕೊಳ್ಳಿ ಅಂತ. ನೀವ್ ಯಾಕೆ ನನ್ ಮಾತು ಕೇಳ್ತಾ ಇಲ್ಲ?